ಎಸ್ ಟಿ ಮಂಜು. ಅಧ್ಯಕ್ಷರೇ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀವಿ. ಅವಕಾಶಕ್ಕಾಗಿ ಧನ್ಯವಾದಗಳು ಅಧ್ಯಕ್ಷರೇ. ಹಿಂದೆ ಬೆಂಚಿನವರು ಇಲ್ಲೇ ಇದ್ದೀವಿ ಅಧ್ಯಕ್ಷರ. ಹಿಂದೆ ಬೆಂಚಲ್ಲಿ ಕೂಡಿಸಿ ಏನಿಲ್ಲ ಅಧ್ಯಕ್ಷರ. ಅಧ್ಯಕ್ಷರೇ ನೋಡಿ, ಆದಷ್ಟು ಬೇಗ ಮುಗಿಸಬೇಕು, ಎಲ್ಲರೂ ಮಾತಾಡಬೇಕು. ಆಯ್ತು ಅಧ್ಯಕ್ಷ. ಅಧ್ಯಕ್ಷ ಬ್ಯಾಕ್ ಬೆಂಚರ್ಸ್ ನಾವು ಯಾವಾಗಲೂ ಎಲ್ಲ ಎದುರುಗಡೆ ಅವರೇ ಕೊಡ್ತೀರಾ ಅಧ್ಯಕ್ಷ, ನಮಗೆ ಏನಿಲ್ಲ. ಎಲ್ಲ ಇವರು ಬ್ಯಾಕ್ ಬೆಂಚರ್ಸ್, ಎಲ್ಲ ಫಸ್ಟ್ ಟೈಮ್. ಅವರು ಫ್ರಂಟ್ ಬೆಂಚ್. ಅಲ್ಲ, ನೀವು 5 ನಿಮಿಷ ಒಬ್ಬೊಬ್ರು ಕೊಡಿ ಸರ್, ಬೆಲ್ ಹೊಡೀರಿ. ಓನ್ಲಿ 5 ಮಿನಿಟ್ಸ್. ಈಗ ಅಧ್ಯಕ್ಷ 10 ನಿಮಿಷ ಕೊಡಿ. ಈಗ 2 ಗಂಟೆ 3 ಗಂಟೆ ಕೊಟ್ಟರು 5 ಮೊನ್ನೆ ಅಧ್ಯಕ್ಷ ಅವಕಾಶಕ್ಕಾಗಿ ಧನ್ಯವಾದ. ಸೋಮಶೇಖರ್, ನೀವು ಯಾಕೆ ಮಾತಾಡ್ತೀರಿ? ಮುಖ್ಯಮಂತ್ರಿ ರಂಗನಾಥ್ ರಾಜಕೀಯ ಇತಿಹಾಸದಲ್ಲಿ 17ನೇ ಆಹ್ವಾನವನ್ನ ಮಂಡಿಸಿದ್ದಾರೆ ಅಧ್ಯಕ್ಷ. ಶ್ರೀನಿವಾಸ್, ಮೊನ್ನೆ ಸಿದ್ದರಾಮಯ್ಯ ಘನತೆ ವ್ಯಕ್ತ ಮುಖ್ಯಮಂತ್ರಿಗಳು ಅವರಿಗೆ ಅಭಿನಂದನೆ ಸಲ್ಲಿಸಿದ ಅಧ್ಯಕ್ಷರೇ. ನೀವು ಮಾತಾಡಬೇಡಿ. ಮೊನ್ನೆ ಅಧ್ಯಕ್ಷ ಬಹುತೇಕ ಎಲ್ಲರೂ ಹೇಳಿದ್ದಾರೆ ಇದನ್ನೇ. ಈ ಬಜೆಟ್ ನಲ್ಲಿ 4,48,000 ಕೋಟಿಯಷ್ಟು ಗಾತ್ರದ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಈ ವರ್ಷ 1,32,000 ಕೋಟಿ ಸಾಲವನ್ನು ಮಾಡಿದ್ದಾರೆ. ರಾಜ್ಯದ ಒಟ್ಟು ಸಾಲ 8,24,380 ಕೋಟಿ ಅಧ್ಯಕ್ಷ. ಈ ವರ್ಷದ ಬಡ್ಡಿಗೋಗಿ ಮಾಡಿರುವಂತಹ ಸಾಲದಲ್ಲಿ ಬಡ್ಡಿಗೆ ಹೋಗಿರೋದು 53,332 ಕೋಟಿ. ಸಾಲದ ಮರುಪಾವತಿ 35,316 ಕೋಟಿ. ಒಟ್ಟು ಬಜೆಟ್ನಲ್ಲಿ 88,648 ಕೋಟಿ ಇವತ್ತು ವಾಪಸ್ ಕಟ್ಟಬೇಕಾಗಿದ್ದ ಜೊತೆ ಸಾಲಕ್ಕೆ ಹೋಗ್ತಾ ಇದೆ. ಬಹುತೇಕ ತಮ್ಗೆಲ್ಲ ಗೊತ್ತಿರೋ ಹಾಗೆ 5 ಗ್ಯಾರಂಟಿಗಳಿಗೆ 50,286 ಕೋಟಿ ಹೋಗ್ತಾ ಇದೆ ಅಧ್ಯಕ್ಷರೇ. ಮೊನ್ನೆ ಅಧ್ಯಕ್ಷರೇ, ಈ ಬಜೆಟ್ನಲ್ಲಿ ಖಂಡಿಕೆ 102ರಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಗೆ ಅಧ್ಯಕ್ಷರೇ ಇರುವಂತಹ ಜಲಸಂಪನ್ಮೂಲವನ್ನು ಬಳಸ್ಕೊಳ್ಳೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಧ್ಯಕ್ಷರೇ. ಏನು ಅಂತ ಅಂದ್ರೆ, ಏನು ನಿಕಟಪೂರ್ವ ಸರ್ಕಾರ, ನಿಕಟಪೂರ್ವ ಮುಖ್ಯಮಂತ್ರಿಗಳಂತ ಮಾನ್ಯ ಯಡಿಯೂರಪ್ಪನವರು ಅವರ ಹುಟ್ಟೂರು ಬೂಕನಕೆರೆ ಹೋಬಳಿಗೆ ಸುಮಾರು ಕೆರೆಗಳನ್ನ ತುಂಬಿಸಲಿಕ್ಕೆ 262 ಕೋಟಿ ಅನುದಾನವನ್ನು ಕೊಟ್ಟು ಒಂದು ಅವಕಾಶ ಮಾಡಿಕೊಟ್ಟಿದ್ದ ಅಧ್ಯಕ್ಷೆ. 1ನೇ ಹಂತ 2ನೇ ಹಂತ ಆಗಿದೆ. 1ನೇ ಹಂತ ಆಗಿದೆ, 2ನೇ ಹಂತಕ್ಕೆ ತಾವು ಬಿಡುಗಡೆ ಮಾಡ್ತಾ ಇದ್ವಿ, ಧನ್ಯವಾದಗಳು. ಅವರು 262 ಕೋಟಿ ಕೊಟ್ಟಿದ್ರು ಸಹ 82 ಕೆರೆಗಳಿಗೆ ಮಾತ್ರ ಅವಕಾಶ ಆಗಿದೆ. ಮಾನ್ಯ ಸರ್ಕಾರವನ್ನ ಸಣ್ಣ ನೀರಾವರಿ ಸಚಿವರು ಇಲ್ಲೇ ಇದ್ದಾರೆ, ಅವರಿಗೆ DPR ಮುಖಾಂತರ ನಾವು ಮನವಿನೂ ಸಹ ಕೊಟ್ವಿ. ಕೇವಲ 27 ಕೋಟಿ ಅನುದಾನ ಕೊಡಿ, ನಮ್ಮ ತಾಲೂಕಿನ ಮಿಕ್ಕ 68 ಕೆರೆಗಳು ಸಂಪೂರ್ಣವಾಗಿ ಒಂದು ನೀರಾವರಿಯ ಸೌಲಭ್ಯ ಪಡಿತವೆ. ತಾವು ಮಾಡಿದಂತ ಯೋಜನೆ ಸಂಪೂರ್ಣವಾಗಿ ಫಲಪ್ರದ ಆಗುತ್ತೆ ಅನ್ನೋ ಒಂದು ಮನವಿಯನ್ನು ಮಾಡಿದ ಅಧ್ಯಕ್ಷೆ. ಅದಕ್ಕೆ ಸರ್ಕಾರದಿಂದ ಯಾವುದೇ ರೀತಿ ಪ್ರತಿಕ್ರಿಯೆ ಸಿಕ್ಕಿಲ್ಲ ಅಧ್ಯಕ್ಷ, ಅವಕಾಶವನ್ನು ಕೊಟ್ಟಿಲ್ಲ. ಸಾಧ್ಯವಾದರೆ ಮಾನ್ಯ ಸಚಿವರು ಇಲ್ಲೇ ಇದ್ದಾರೆ, ಸಣ್ಣ ನೀರಾವರಿ ಸಚಿವರು, ತಾಲೂಕಿನ ಶಾಸಕನಾಗಿ ತಮ್ಮ ಮೂಲಕ ಅವ್ರಿಗೆ ಮನವಿಯನ್ನು ಮಾಡ್ಕೊತೀನಿ. ಮುಂದಾದ್ರೂ ಸಹ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಅವಕಾಶ ಆದರೆ ಸಣ್ಣ ನೀರಾವರಿ ಸಚಿವರಲ್ಲಿ ಅನುದಾನವನ್ನು ಒದಗಿಸ್ಕೊಡಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಅಧ್ಯಕ್ಷೆ. ಮತ್ತೆ ಜೊತೆಗೆ ಕಾರ್ಮಿಕ ಸ್ಕೂಲ್ಗಳನ್ನ ಕೊಟ್ಟಿದ್ದಾರೆ ಅಧ್ಯಕ್ಷೆ. ಅದು ಯಾವ ಆಧಾರದ ಮೇಲೆ ಕೊಟ್ಟಿದೆ ಅಂತ ಗೊತ್ತಾಗ್ತಿಲ್ಲ ಅಧ್ಯಕ್ಷೆ. ಬಹುತೇಕ ನಮ್ಮ ಜಿಲ್ಲೆನಲ್ಲಿ ಅದನ್ನ ಕಾಂಗ್ರೆಸ್ ಕ್ಷೇತ್ರದ ಶಾಸಕರ ಆಧಾರದ ಮೇಲೆ ಕೊಟ್ಟಿದ್ರು, ಕಾರ್ಮಿಕರ ಸಂಖ್ಯೆ ಜಾಸ್ತಿ ಅಲ್ಲಿ ಕೊಟ್ಟಿದ್ರೆ ಗೊತ್ತಾಗ್ತಿಲ್ಲ ಅಧ್ಯಕ್ಷೆ. ನನ್ನ ತಾಲೂಕಿನಲ್ಲಿ ಸುಮಾರು 6,800ಕ್ಕೂ ಹೆಚ್ಚು ಕಾರ್ಮಿಕರಿದ್ದಾರೆ. ಆದರೆ ಮಂಡ್ಯ ಕೊಟ್ಟಿದ್ದಾರೆ, ಶ್ರೀರಂಗಪಟ್ಟಣ ಕೊಟ್ಟಿದ್ದಾರೆ, ಮಳವಳ್ಳಿ ಕೊಟ್ಟಿದ್ದಾರೆ, ನಾಗಮಂಗಲ ಕೊಟ್ಟಿದ್ದಾರೆ, ಪಾಂಡವಪುರ ಕೊಟ್ಟಿದ್ದಾರೆ, ಎಲ್ಲ ಕಡೆ ಕೊಟ್ಟಿದ್ದಾರೆ, ಸಂತೋಷ. ಆದರೆ ಅತ್ಯಂತ ಹೆಚ್ಚು ಕಾರ್ಮಿಕರು ಇರುವಂತ ನಾನು ಏಕೈಕ ಶಾಸಕ, JDS ಶಾಸಕ. ಆದರೆ ನನ್ನ ಕ್ಷೇತ್ರವನ್ನು ಹೊರತುಪಡಿಸೋ ಈ ಎಲ್ಲಾ ಕಡೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಹಾಗಾಗಿ ಇದನ್ನು ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಧ್ಯಕ್ಷೆ. ಮಾನ್ಯ ಸಂಬಂಧಪಟ್ಟ ಕಾರ್ಮಿಕ ಸಚಿವರಿಗೆ ಮನವಿ ಮಾಡಿಕೊಳ್ಳಾಗೆ ಒಂದು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಸದನ ಮುಖಾಂತರ ಅವ್ರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸಿದ ಅಧ್ಯಕ್ಷೆ. ಗಾಂಧೀಜಿಯವರ ಏನು ಗ್ರಾಮ ಪಂಚಾಯತ್ಗಳಿಗೆ ಗಾಂಧೀಜಿಯವರ ಹೆಸರಿತ್ತು ಅಂತ ಹೇಳ್ತಿದ್ದಾರೆ ಅಧ್ಯಕ್ಷೆ. ಅದನ್ನ ಪಾಪ ಅವರ ಹೆಸರನ್ನ ಯಾತಕ್ಕೆ ಇರ್ತದೆ ಅಂತ ಗೊತ್ತಾಗ್ತಲ್ಲ ಅಧ್ಯಕ್ಷೆ. ಇವು ಬಹುತೇಕ ಎಲ್ಲಾ ಗ್ರಾಮ ಪಂಚಾಯತಿಗಳು ಔನ್ನತ್ಯ ಅಂಚೆ ಹೊಂದಿದೆ, ಸುಮಾರು 70-80 ವರ್ಷಗಳ ಆಯಸ್ಸನ್ನು ಹೊಂದಿದೆ. ಹಾಗಾಗಿ ಹೊಸದಾಗಿ ಗ್ರಾಮ ಪಂಚಾಯತ್ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಂತರ ಗಾಂಧೀಜಿಯವರ ಹೆಸರಿಟ್ರೆ ಅದಕ್ಕೊಂದು ಅರ್ಥ ಬರುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ